ಅದು ಹೈಪೋಟೆನ್ಯೂಸ್ ಆ್ಯಂಗಲ್ ಕ್ಯಾಲ್ಕುಲೇಷನ್ ಎಷ್ಟಿದೆ ಅಲ್ಲಿಂದ ಇದನ್ನು ಐ ಬಟನ್ಸ್ ಅಂತ ಹೇಳ್ತಾರೆ. ಇದನ್ನು ಟೆಂಪ್ರೇಚರ್ ಮೆಜರ್ ಮಾಡೋಕ್ಕೆ ಇರೋದು. ಇದು ಇಲ್ಲಿಯ ಏರ್ ಟೆಂಪ್ರೇಚರ್ ಎಷ್ಟಿದೆ ಅಂತ ಮೆಜರ್ ಮಾಡೋಕ್ಕೆ ಇದು ಆಟೋಮೆಟಿಕ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಐ ಬಟನ್ಸ್ ಅಂತ ಹೇಳ್ತೀವಿ. ಅದರ ಸಾಯಿಲ್ ಒಳಗಡೆ ಎಷ್ಟು ಟೆಂಪ್ರೇಚರು, ಸರ್ಫೇಸ್ ಟೆಂಪ್ರೇಚರ್ ಎಷ್ಟು ಅನ್ನೋದಕ್ಕೆ ನಮಗೆ ಮೈಕ್ರೋ ಕ್ಲೈಮೇಟ್ ಬ್ಯಾಟ್ರಿ ಐ ಬಟನ್ಸ್ ಅಲ್ಲಿದೆ ನೋಡಿ. ನೀವು ಕೈಯಲ್ಲಿ ಹಿಡ್ಕೊಂಡ್ರೆ ಟೆಂಪ್ರೇಚರ್ನ ಹೆಸರೇ ತೋರಿಸುತ್ತೆ. ನಿಮ್ಮ ಬಾಡಿ ಟೆಂಪ್ರೇಚರ್ ರೆಕಾರ್ಡ್ ಆಗುತ್ತೆ. ತುಂಬ ಹೊತ್ತಿಗೆ ಸೊ ನಂತರ ಡೇಟಾ ಅನಾಲಿಸಿಸ್ ಮಾಡೋಕ್ಕೆ ಇಲ್ಲಿ ಮಧ್ಯೆ ಯಾಕೆ ಅಂತ ತಲೆಗೆಡ್ಸ್ಕೋಬೇಕು. ಸೊ ಇದು ಮೈಕ್ರೋ ಕ್ಲೈಮೇಟ್ ಲಾಗರ್. ಮೈಕ್ರೋ ಕ್ಲೈಮೇಟ್ ಲಾಗರ್ ನಾನು ಆಗ ಹೇಳ್ದಂಗೆ ಇದು 3 ಟೆಂಪ್ರೇಚರ್ ಕೊಡುತ್ತೆ: ಸರ್ಫೇಸ್ ಟೆಂಪ್ರೇಚರ್, ಸಾಯಿಲ್ ಟೆಂಪ್ರೇಚರ್ ಮತ್ತು ಸಾಯಿಲ್ ಮಾಯಿಶ್ಚರನ್ನು. ಸಾಯಿಲ್ ಮಾಯಿಶ್ಚರನ್ನು ಮೆಜರ್ ಮಾಡೋಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ, ಅವ್ರು ತೋರಿಸ್ತಾರೆ ಈಗ. ಅದು ಇನ್ಸ್ಟೆಂಟ್ ಮೆಜರ್ಮೆಂಟ್ ಮಾಡೋಕ್ಕೆ ಹ್ಯಾಂಡ್ ಹೆಲ್ಡ್ ಇನ್ಸ್ಟ್ರೂಮೆಂಟು. ಬಟ್ ಎಲ್ಲಿ ಆಗ ನಾವು ಇಲ್ಲೊಂದು ಐ ಬಟನ್ ಹಾಕ್ತಿದ್ದೀವಿ, ಅಲ್ಲೊಂದು ಐ ಬಟನ್ ಸಾಯಿಲ್ for this eye button, it's just below like 3 centimeters below the soil. Just look into the soil. It measures the soil temperature every like 10 minutes only. ಈಗ ಇನ್ಸ್ಟೆಂಟಾಗಿ ಸಾಯಿಲ್ ಮಾಯಿಶ್ಚರ್ ಮೆಜರ್ ಮಾಡೋಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ತೋರಿಸ್ತಾರೆ. ಅದೊಂದು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಸಾಯಿಲ್ ಕಾರ್ಬನ್, ಅದೇ ಥರ ಇದು ಸಾಯಿಲ್ ಕಾರ್ಬನ್ ಮೆಜರ್ ಮಾಡಲಿಕ್ಕೆ. ಸಾಯಿಲ್ ಅಂದರೆ ಇಫ್ಲೆಕ್ಸ್ ಫ್ರಮ್ ದಿ ಸಾಯಿಲ್. ನಾವು ಸ್ಟೆಮ್ಗೆ ಏನು ಕಾಲರ್ ನೋಡಿದ್ವಿ, ಸ್ಟೆಮ್ ಕಾಲರ್ ಅಂತಂದರೆ ನಿಮ್ಗೆ ಅಲ್ಲಿ ನೋಡಿಲ್ಲ ಅಂದರೆ ಜಸ್ಟ್ ಸಿಂಪಲ್ ಒಂದು PVC ಪೈಪು ಸೇಮ್ ಇದನ್ನು ಟ್ರೀ ಮೇಲೆ ಫಿಕ್ಸ್ ಮಾಡಿದ್ವಿ ವಿತ್ ಸೀಲೆಂಟ್ ವಿತೌಟ್ ಡಿಸ್ಟರ್ಬಿಂಗ್ ದ ಬಾರ್ಕ್. ಇದರಿಂದ ಎಷ್ಟು ಕಾರ್ಬನ್ ಫ್ಲಕ್ಸ್ ಬರ್ತದೆ ಇಷ್ಟು ಏರಿಯಾಗೆ ಅದು ಆ ಮರದಲ್ಲಿ ಆ ಮರಕ್ಕಿದೆ. ಸೊ ಇದು ಅದೇ ಥರ ಸಾಯಿಲ್ಗೆ ಸಾಯಿಲ್ ಕಾರ್ಬನ್ ಫ್ಲಕ್ಸ್ ಎಷ್ಟು ಬರ್ತದೆ ಅಂತ 10 ಸೆಂಟಿಮೀಟರ್ ಪೈಪ್ನ ಜಸ್ಟ್ ಹ್ಯಾಮರ್ ಮಾಡಿದ್ವಿ. ಅಂದರೆ ರೈನಿ ಸೀಸನ್ನಲ್ಲಿ ಹ್ಯಾಮರ್ ಮಾಡಿದ್ದು. ಅದೇ ಥರ ಇಲ್ಲೊಂದಿದೆ ಗೌರ್ಮೆಂಟ್ ಮೆಜರ್ಮೆಂಟ್. ಇದರಿಂದ EGMಲ್ಲಿ ನಾವು ಎಷ್ಟು ಫ್ಲಕ್ಸ್ ಬರ್ತಾಯಿದೆ ಅಂತ ಮೆಜರ್ಮೆಂಟ್. ಅಲ್ಲ ಅಂದರೆ ಥ್ರೂ ಸಾಯಿಲ್ ಮೆಜರ್ ಮಾಡ್ತೀರಾ ಅಥವಾ ಈಗ ಸಾಯಿಲ್ ಸ್ಯಾಂಪಲ್ ತೊಗೊಂಡು ಅದನ್ನು ಮೆಜರ್ ಮಾಡೋದಾ? ಇಲ್ಲ, ಡೈರೆಕ್ಟ್ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಪ್ಲೇಸ್ ಮಾಡಿ ಅದರಿಂದ ಎಷ್ಟು ಫ್ಲಕ್ಸ್ ಬರ್ತದೆ. ಇನ್ನೊಂದು ರೂಟ್ ಸ್ಯಾಂಪಲ್ ಟೈಪ್ ಸ್ಯಾಂಪಲ್ ಇಲ್ಲಿ ಇದೆಯಾ, ನೀವು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಇಲ್ಲಿ ಸಾಯಿಲ್. ಇದೇ ಥರ ನಮ್ಮದು 25 ಸಾಯಿಲ್ ಕಲರ್ಸ್ ಇದೆ, 50 ಸ್ಟೆಮ್ ಕಲರ್ಸ್ ಇದೆ. ಇದು ರೂಟ್ ಕಲರ್ ರೂಟ್ 4 ಅಲ್ಲಿ ಮೇಲೆ ಇದು 25 ಇರುತ್ತೆ. 25 ಇದೇ ಪ್ಲಾಟ್ಸ್ ಇಲ್ಲಿ ನಾವು ಕಾರ್ಬನ್ ಫ್ಲಕ್ಸ್ ಮೆಜರ್ ಮಾಡುವಾಗ ಸಾಯಿಲ್ ಮಾಯಿಶ್ಚರ್ ಮೀಟರ್ ಇದೆ. ಇದು ಇನ್ಸ್ಟೆಂಟ್ ಸಾಯಿಲ್ ಮಾಯಿಶ್ಚರ್ ಜಸ್ಟ್ 30 ಸೆಂಟಿಮೀಟರ್ ಮೇಲ್ಗಡೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಎಷ್ಟು ಮಾಯಿಶ್ಚರ್ ಇದೆ ಅಂತ ನಾವು ಲಾಗರಿಂದ ಫುಲ್ ಲೆಂತ್ ಹೋಗಬೇಕು. ಈಗ ಬೇಸಿಗೆಯಲ್ಲಿ ಹೋಗಲ್ಲ. ಅದಕ್ಕೆ ಹೋಲ್ ಮೇಕರ್ ಇದೆ, ಅದರಿಂದ ಹಾಕಬೇಕು. ಸ್ಯಾಂಪ್ಲಿಂಗ್ ಸೈನ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿರೋದು? ಇಲ್ಲ, ಅದನ್ನು ಪ್ಲಾಟಲ್ಲಿ ಪ್ರತಿ ಪ್ಲಾಟಿಗೂ ಎಲ್ಲೆಲ್ಲಿ ಅಂತ ಎಕ್ಸಾಕ್ಟ್ ಲೊಕೇಶನ್ ಮಾಡಿದ್ದಾರೆ. ಪ್ರತಿ ಸಾಯಿಲ್ ಕಲರ್ಗೆ 20 ಸೆಂಟಿಮೀಟರ್ ದೂರದಲ್ಲಿ 3 ಮೆಜರ್ಮೆಂಟ್ ತೊಗೊಂಡು ಆವರೇಜ್ ಮಾಯಿಶ್ಚರ್ ತೊಗೊಳ್ತೀವಿ. ಮಾಯಿಶ್ಚರ್ಗೆ ಅದು ಹ್ಯಾಂಡ್ ಹೆಲ್ಡ್. ಸಾಯಿಲ್ ಇಲ್ಲಿ ಕಾರ್ಬನ್ ಫ್ಲಕ್ಸ್ ಬೈ ವಾಟ್ ಮೀನ್ಸ್ ಅಂದರೆ ಹೇಗೆ ಅದು ಮೆಜರ್ ಮಾಡೋದು? ಅಂದರೆ ಲೈಕ್ ಸಾಯಿಲ್ ಕ್ವಾಂಟಿಟಿನಲ್ಲ ಅಥವಾ ಅಲ್ಲಿ ಏನು ಕಲರ್ ಚೇಂಜ್ ಅಥವಾ ಆ ಥರ ಏನು ಅಂದರೆ ವಾಟ್ ಈಸ್ ದ ಕ್ರೈಟೀರಿಯಾ? ಹೇಳಿ ಸರ್. ಅದು ಕಾರ್ಬನ್ ಫ್ಲಕ್ಸ್ ಹೇಳಿದ್ರಲ್ಲ ಸರ್, ಅದನ್ನು ವಾಟ್ ಈಸ್ ದ ಕ್ರೈಟೀರಿಯಾ ಆಫ್ ಮೆಜರಿಂಗ್? ಅಂದರೆ ಲೈಕ್ ಹೌ ಅಂದರೆ ಆ ಸಾಯಿಲ್ ಕಲರ್ ಚೇಂಜ್ ಆಗಿರುತ್ತೆ ಅಂತನಾ ಅಥವಾ ಲೈಕ್ ಆರ್ಗ್ಯಾನಿಕ್ ಮ್ಯಾಟರ್ ಬಂದಿರುತ್ತೆ ಅಂತನಾ? ಆರ್ಗ್ಯಾನಿಕ್ ಮ್ಯಾಟರ್ ಪ್ಲಸ್ ಸಾಯಿಲ್ ಎರಡು ಸಾಯಿಲ್ ಮೈಕ್ರೋಬ್ಸಿಂದ ಎಷ್ಟು ಕಾರ್ಬನ್ ಫ್ಲಕ್ಸ್ ರಿಲೀಸ್ ಅದು ಆಟೋಮೆಟಿಕ್ಲಿ ಇನ್ಸ್ಟೆಂಟಾಗಿ ಮೆಜರ್ ಮಾಡಿಬಿಡುತ್ತೆ. EGM ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಎನ್ವೈರನ್ಮೆಂಟಲ್ ಗ್ಯಾಸ್ ಮಾನಿಟರಿಂಗ್ ಸಿಸ್ಟಮ್. ಸಾಯಿಲ್ ಕ್ವಾಲಿಟಿ ಮೇಲೆ ಅದು ಮೆಜರ್ ಮಾಡುತ್ತೆ? ಇಲ್ಲ, ಕೆಳಗಡೆ ಸಾಯಿಲ್ ರೂಟ್ ಆ್ಯಂಡ್ ಮೈಕ್ರೋಬ್ಸ್ ಕಂಪೋಸಿಷನ್ ಮೇಲೆ. ಸಾಯಿಲಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆಯಲ್ವಾ ಗೇಸಿಯಸ್ ಫಾರ್ಮಲ್ಲಿ, ಅವರು ಬಳಸ್ತಾರೋ ಇನ್ಸ್ಟ್ರೂಮೆಂಟ್ನ ಇನ್ಫ್ರಾರೆಡ್ ಗ್ಯಾಸ್ ಅನಲೈಸರ್ ಅಂತಾರೆ. ಅದರದ್ದೇ ಇನ್ನೊಂದು ವರ್ಷನಲ್ಲಿ ನೋಡೋಣಂತೆ ಫೋಟೋಸಿಂಥಸಿಸ್ ಮೆಷರ್ ಮಾಡೋದಕ್ಕೆ. ಸೊ ಕಾರ್ಬನ್ ಡೈಆಕ್ಸೈಡ್ ಚೇಂಜಸ್ ಎಷ್ಟಿದೆ ಅದನ್ನು ಮೆಷರ್ ಮಾಡುತ್ತೆ. ಆ ಸ್ಯಾಂಪಲ್ ಸೈಡ್ ಕಾರ್ಬನ್ ಎಷ್ಟು ನಮಗೆ ಗ್ಯಾಸ್ ಉತ್ಸರ್ಜನೆ ಆಗ್ತಾ ಇದೆ, ಎಮಿಟ್ ಆಗ್ತಾ ಇದೆ ಅಂತ ಮೆಷರ್ ಮಾಡುತ್ತೆ. ಇಷ್ಟು ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ ಯೂಸ್ ಆಗ್ತದೆ? ಸೊಫಿಸ್ಟಿಕೇಟೆಡ್ ಇಲ್ಲ, ತುಂಬ ಸಿಂಪಲ್ ಇದೆ. ಬಟ್ ಅದೇ ಥರ ಟೆಂಪರೇಚರ್ಗೆ ತಿಳ್ಕೊಳ್ಳೋ ತನಕ ಸೊಫಿಸ್ಟಿಕೇಟೆಡ್. ಅದು ನೋಡಿ, ಅದು ಇನ್ಸ್ಟೆಂಟ್ ಸಾಯಿಲ್ ಮಾಯಿಶ್ಚರ್ ಮೆಜರ್ ಮಾಡುತ್ತೆ. ಇದು ಲಾಂಗ್ ಟರ್ಮ್ ರೆಗ್ಯುಲರ್ ಆಗಿ ರೆಕಾರ್ಡ್ ಮಾಡುತ್ತೆ. ಅದೇ ಥರ ಸಾಯಿಲ್ ಟೆಂಪರೇಚರ್ಗೆ ಹೆಣ್ಣ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಸಾಯಿಲ್ ಟೆಂಪರೇಚರ್ ಹ್ಯಾಂಡ್ ಹೆಲ್ಡ್ ಮೆಜರ್ ಮಾಡುವಾಗ ಅವತ್ತು ಎಷ್ಟು ಟೆಂಪರೇಚರ್ ಇದೆ ಇದೆರಡು ಇನ್ಸ್ಟೆಂಟ್ ಆಗಿ ಮೆಜರ್ ಮಾಡೋಕ್ಕೆ.
ಇಲ್ಲ ಇಲ್ಲ ಇನ್ನೂ ಕಡಿಮೆ ಆಗುತ್ತೆ ಅದು ಸ್ವಲ್ಪ ಟೆಂಪ್ರೇಚರ್ 24 ಬಿಲೋ ಇರುತ್ತೆ ಅಟ್ಮಾಸ್ಫಿಯರ್ 28 ಇದ್ರೆ It's going down. ಇದರಲ್ಲಿ ಕಂಟಿನ್ಯೂಸ್ ರೆಕಾರ್ಡ್ ಆಗ್ತಾನೆ ಇರುತ್ತೆ ನಮ್ಮ ಮೈಕ್ರೋಫೋನ್ ಎಲ್ಲ ಅದರಲ್ಲಿ ಇದು ಇನ್ಸ್ಟೆಂಟ್ ಆಗಿದೆ. ಇಲ್ಲೂ ನಾನು ಐ ಬಟನ್ ತೋರಿಸಿಲ್ಲ ಅದಕ್ಕೆ ಟೆಂಪ್ರೇಚರ್ ಕಂಟಿನ್ಯೂಸ್ ನಿಮ್ಮ ಕಾಲ್ ತೆಗೆದು ಅದರಲ್ಲಿ 10 ಕಂಟಿನ್ಯೂಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ ಮೆಜರ್ ಮಾಡುವಾಗ ಎಷ್ಟು ಟೆಂಪ್ರೇಚರ್ ಇದೆ ಆ ಇನ್ಸ್ಟ್ರೂಮೆಂಟ್ ಇಲ್ಲಿ ಬರ್ತಾರೆ ಆ ಇನ್ಸ್ಟ್ರೂಮೆಂಟ್ ಅದು ಹ್ಯಾಂಡಿ ಹ್ಯಾಂಡ್ ಇಲ್ಲ ಅದು ಅದು 50 ಪಾಯಿಂಟ್ ಇದು 25 ಇದೆ 50 ಮೊಬೈಲ್ ಅದು ಕಂಟಿನ್ಯೂಸ್ ರೆಕಾರ್ಡ್ You'll notice a small button is there. It is recording continuously the temperature of the soil. So it's going down now to 25. 24.9 Yeah. So actually logger in connect ಮಾಡ್ತೀರಾ? ಅದು ಡೈರೆಕ್ಟ್ ಹಂಗೆ ತೆಗೆದ್ಬಿಟ್ಟು ಅದರ ಕಂಪ್ಯೂಟರ್ ಕನೆಕ್ಟ್ ಮಾಡಿ ಅದು ಇದೆಯಾ ಬಂದಿದ್ದೀರಾ? ಕೇಬಲ್ So ಇಲ್ಲಿ 11.5% ಇದು ತೋರಿಸ್ತಾ ಇದೆ ಮಾಯ್ಚರ್ ಕಂಟೆಂಟ್ ತೋರಿಸ್ತದೆ. ಸೊ ಥ್ರೂ ದಿಸ್ ಪ್ರೋಬ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಪ್ರೋಬ್ಸ್ ಎಲ್ಲ ಮಧ್ಯದಲ್ಲಿ ತೋರಿಸ್ತಾ ಇದೆ. ಸೊ ಕ್ಯಾಲಿಬ್ರೇಷನ್ ಎಲ್ಲ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಮಶ್ರೂಮ್ ಬಟ್ ಇದು ಸೊ ಅದು ಬಾಲು ರಿಸರ್ಚ್ ಓದ್ತದೆ ಮೈಕ್ರೋ ಕ್ಲೈಮೆಟಿಕ್ ಸ್ಟಡಿ ಮಾಡ್ತಿರೋದು. ಐ ಬಟನ್ ಲಾಂಗ್ ಟರ್ಮಲ್ಲಿ 1.5 ಮೀಟರ್ಸ್ ಬೇರೆ ಬೇರೆ ಡೆಪ್ತಲ್ಲಿ ಏನಿರುತ್ತೆ ಅಂತ ನೋಡೋಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಇದೆ. ಅದು ಪ್ರೆಸ್ ಮಾಡೋದು 4 ಡೆಪ್ತಲ್ಲಿ ಸಾಯಿಲ್ ಮಾಯಿಶ್ಚರನ್ನು ಮೆಜರ್ ಮಾಡ್ತಾ ಇರುತ್ತೆ. ಟೆಂಪ್ರೇಚರ್ ಮಾನಿಟರ್ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ರಲ್ಲ ಅದರೊಳಗಿದೆ ಅದು. ಸೊ ಇದನ್ನು ನಮ್ದು ಇದು ನಿಮಗೆ ಕನೆಕ್ಟ್ ಮಾಡಿದ್ರೆ ವರ್ನರ್ ಕೈಲಿ ಕೊಡಿಸಿ ಇದನ್ನ ಮೆಜರ್ ಇದು ಪೇಪರ್ ಎಲ್ಲೋ ಬರುತ್ತೆ ಈಗ. ಇದು ನಾನು ಹೇಳಿದ POM1 ಅನ್ನೋದು ಟೇಪ್ ಮೆಜರ್ಮೆಂಟ್ ಆನ್ಯುವಲಿ ಮಾಡ್ತೀವಿ. ಸೀಸನಲ್ ಮಾಡಲಿಕ್ಕೆ ಈ ಇವೆಂಟನ್ನು ನಾವು ಮೆಜರ್ ಮಾಡ್ತಾ ಇದ್ದೀವಿ. ಆಕಾಶ್ ಮಾಸ್ಟರ್ ಟ್ರೈನರ್ ಬೇರೆ ಮಾಸ್ಟರ್ ಟ್ರೈನರ್ಸ್ಗೆ ಮಾಸ್ಟರ್ಸ್ ನಮ್ಮ ಪ್ರಾಪರ್ಟಿ ಇಲ್ಲ ಸರ್ ನಾನು ಎಲ್ಲಿ PVC ಪೈಪಲ್ಲಿ ಇದೆ. ಸೊ ಅದನ್ನ ಅವರು ಇದಕ್ಕೊಂದು ಸ್ಕ್ವೇರ್ ತಂದ್ಕೊಂಡಿದ್ದಾರೆ. ಇಲ್ಲೊಂದಿದೆ ಅಲ್ಲೊಂದು ಈ ಕಾರ್ನರ್ ಇಲ್ಲ ಇಲ್ಲ ಅದು ಬೇರೆ ಇದೆ. ಅದು ಐ ಬಟನ್ ಸೈನ್ ಅದಕ್ಕೆ ಇದೊಂದು ವಾಟರ್ ಮಾರ್ಕ್ ಮೀಟರ್ ಅಂತ ಇದು 8 ಪ್ರೂಫ್ಸ್ ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ನಾವು ಅಪ್ ಟು 1 ಮೀಟರ್ ಡೆಪ್ತ್ವರೆಗೂ ಸಾಯಿಲ್ ಮಾಯಿಶ್ಚರ್ ಎಷ್ಟೆಷ್ಟಾಗುತ್ತೆ ಅಂತ. ಇದು ಸಾಯಿಲ್ ಮಾಯಿಶ್ಚರ್ ಪ್ರೂಫ್. 1 ಮೀಟರ್ವರೆಗೂ ಸಾಯಿಲ್ ಡೆಪ್ತ್ ಮಾಡಿ ಅದರೊಳಗಡೆ ಡಿಫ್ರೆಂಟ್ ಹೈಟ್ಸಲ್ಲಿ ಇಟ್ಟಿದೆ. 8 ಪ್ರೂಫ್ಸ್ ಇನ್ ಡಿಫ್ರೆಂಟ್ ಹೈಟ್ಸು. ಮಳೆ ಬಂದಾಗ ಎಷ್ಟು 1 ಮೀಟರ್ ಡೆಪ್ತಿಗೆ ಮಾಯಿಶ್ಚರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಎಷ್ಟು ಡ್ರೈ ಆಗ್ತಾ ಬರೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಅಂಥದ್ದು 8 ಪ್ರೂಫ್ಸು 2 ಸ್ಟೇಷನಲ್ಲಿ ಕನೆಕ್ಟ್ ಮಾಡಿರ್ತೀವಿ. ಇದು ಇಲ್ಲೂ ಒಂದು ಮಾಡಿದ್ದಾರೆ ಬಾಲುಚಂದ್ರ ಮನೆ ಕೆಳಗಡೆನೂ ಒಂದಿದೆ. ವಾಟರ್ ಮಾರ್ಕ್ ಮೀಟರ್ ಏನಕ್ಕಿದೆ ವಾಟರ್ ಮಾಯಿಶ್ಚರ್ ಕಂಟೆಂಟ್ ಅಪ್ ಟು 1 ಮೀಟರ್. ಸಾಯಿಲ್ ಮಾಯಿಶ್ಚರನ್ನು ಇದೆಲ್ಲ ಇನ್ಸ್ಟ್ರೂಮೆಂಟ್ಗಳು ಬರೀ 10 ಸೆಂಟಿಮೀಟರ್ ಮಾತ್ರ ತೋರಿಸುತ್ತೆ. ಬಟ್ 1.5 ಮೀಟರ್ ಬೇರೆ ಬೇರೆ ಡೆಪ್ತಲ್ಲಿ ಎಷ್ಟು ಸಾಯಿಲ್ ಮಾಯಿಶ್ಚರ್ ಇದೆ ಥ್ರೂಔಟ್ ದ ಇಯರ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ ಅದು ನೀವು ಹಾಕಿರ್ತೀರಲ್ಲ ಡಿಫ್ರೆಂಟ್ ಹೈಟ್ಸಲ್ಲಿ ಇರುತ್ತೆ. ಅಂದರೆ 1 ಮೀಟರು 50 ಸೆಂಟಿಮೀಟರ್ 20 ಸೆಂಟಿಮೀಟರ್ 30 ಸೆಂಟಿಮೀಟರ್ ಡಿಫ್ರೆಂಟ್ಸ್ ಜಸ್ಟ್ ಡಿಗ್ ಇದೆಲ್ಲ 8 ಪ್ರೂಫ್. ಹೌದು ಡಿಗ್ ಮಾಡಿಬಿಟ್ಟು ಹಾಕೋದು. ಡಿಗ್ ಮಾಡಿ ಡೈರೆಕ್ಟ್ ಇದನ್ನೇ ಒಂದು ಬಾರಿ ಇನ್ಸ್ಟಾಲ್ ಮಾಡಿ ಅದೇ ಥರ ಒಂದು ಟೆಂಪ್ರೇಚರ್ ಪ್ರೂಫ್ ಹಾಕಿರ್ತೀವಿ ಜೊತೆಯಲ್ಲಿ. ಸಾಯಿಲ್ ಟೆಂಪ್ರೇಚರ್ ಹೇಳ್ತಾ ಇರುತ್ತೆ. ಇದು ರೆಗ್ಯುಲರ್ ಇರುತ್ತೆ. ಅಂದರೆ ಅಲ್ಲಿ ನಾವು ಟೈಮ್ಲಿ ಯಾವಾಗ ಮೆಜರ್ ಮಾಡ್ತೀವಿ ಅವಾಗ ಟೆಂಪ್ರೇಚರ್ ತಗೋತೀವಿ. ಇದು ಕಂಟಿನ್ಯೂಸ್ ಟೆಂಪ್ರೇಚರ್ ಇರುತ್ತೆ. ನಾವು ಇಟ್ ಇಸ್ ಕಾನ್ಸ್ಟೆಂಟ್ 24.9 ಹೌದು ದಟ್ ಇಸ್ ಸಾಯಿಲ್ ಟೆಂಪ್ರೇಚರ್. ಸರ್ಫೇಸ್ ಟೆಂಪ್ರೇಚರ್ ಸಾಯಿಲ್ ಒಳಗಡೆ Hello, Mahesh wants to speak to you. Actually, I want to thank Mr. Hegde for giving this excellent opportunity, because this is something, and I was just watching few of you all, is an opportunity you'll never get. It's a lifetime opportunity. Please learn it. Number 2, as I'm showing some of the people, don't to forget everything, heat, tiredness, and concentrate here. Then you'll forget nothing is there except this nature. And last, I'll tell you, rest I'll talk later. This is something. I have a farm, and I'll call you all to come there. People pay me 1,000 rupees just to climb like this in the forest.
I make money, good money. So here, he's giving you, you are going as a, coming as a student, and these people like elderly people, 60, 65 years old, just they want to climb on this virgin forest. And you add this data and give this information to a big way. And last but not the least, is they were showing equipment. I was just observing, you know, you people, your student, is a great opportunity to become a master's or a doctor's, both are master and doctors. I just compare with the medicine. Now all these equipments are used in the medical, you know. What they use now? X-ray is gone, MRI, say area. You need to also use this equipment. And then you become expert. You'll be able to interpret the data immediately. Earlier, I know when we were students, the soil temperature, we would dig, remove. Now everything data logger and computer. But you cannot use computer sitting in your home, not home, lab, air-conditioned lab. See, is working. You need to work here, get hold of this, and then you'll become the expert. Thank you. Thank you. We will collect the fees when we exit and will not let people out. They don't know the value of it. The dendrobands are not coming with a precise, like already prepared. They come in a bundle like this. It's a strip of the metal, and we need to cut according to the tree girth size. We need to cut this band and place on that. Based on that measurement, what you take in the P12, we need to cut this band and we need to place on the tree. The bands are not ready. That is eye button basket. Just lighter side, I was telling one of the people, you know, they are using vernier caliper. I said, remember your PUC? Yes, experiment. And there is a why they are teaching us. Why they are, today you see vernier caliper. If you are an engineer, it is every movement is a vernier caliper. So nothing taught in your college is waste. How you implement, how you interpret and use it is important. And also one paper ಈಗ ಡೆಂಡ್ರೋ ಬ್ಯಾಂಡ್ ಹಾಕಿದೀವಿ, ನೀವು ನೋಡಿದಿರಾ? ಡೆಂಡ್ರೋ ಬ್ಯಾಂಡ್ ಈ ಟ್ರೀನಲ್ಲಿ ಹೀಗೆ ಟ್ರೀ ಇದೆ, ಇಷ್ಟು ವಿಂಡೋ ಕಾಣಿಸ್ತಾ ಇದೆ. ನಾವು ಡೆಂಡ್ರೋ ಬ್ಯಾಂಡ್ ಇಷ್ಟು ವಿಂಡೋ ಕಾಣಿಸ್ತಾ ಇದ್ರೆ ಇದನ್ನ ಸ್ಟ್ರೈಟ್ ವ್ಯಾಲ್ಯೂನಲ್ಲಿ ಅಂದರೆ ಆರ್ಕ್ ವ್ಯಾಲ್ಯೂ ನಾವು ಮಾಡ್ತಾ ಇರಲ್ಲ, ನಾವು ಮಾಡ್ತಾ ಇರೋದು ಓನ್ಲಿ ಸ್ಟ್ರೈಟ್ ವ್ಯಾಲ್ಯೂ. ಸೊ ವಿ ನೀಡ್ ಸಮ್ ಕರೆಕ್ಷನ್ಸ್ ಟು ದಿಸ್ ಡೆಂಡ್ರೋ ಬ್ಯಾಂಡ್. ಇಟ್ಸ್ ನಾಟ್ ಇನ್ ಎ ಸರ್ಕಲ್. We are measuring the site like this arc, not the or this arc or sector. What we call this? ಇದಕ್ಕೆ ಏನಂತಾರೆ? ಸರ್ಕಲ್ಸ್ ಬಗ್ಗೆ ಯಾರಿಗೆ ಗೊತ್ತಿದೆ? ಆರ್ಕ್ ಅಂದ್ರೆ ಇದು ಸೆಗ್ಮೆಂಟ್ ಅಂದ್ರೆ ಸೆಕ್ಟರ್ ಅಂದ್ರೆ ಇದು ಇಷ್ಟು. ನಾವು ಸೆಗ್ಮೆಂಟ್ ಮೆಜರ್ ಮಾಡ್ತೀವಿ, then we need to calculate for this arc. It's a different value. So we are measuring with vernier this sector value, not for the arc. For the arc we have some formula to calculate that. ಈ ಎಸ್ಟಿಮೇಟ್ ಇದು ಎಷ್ಟು ವರ್ಷ ಆಯ್ತಲ್ಲ? 11 ವರ್ಷ ಆಯ್ತು. ನಾವು ಒಂದೊಂದು ಮೆಜರ್ಮೆಂಟ್ಗೂ ಒಂದೊಂದು ಮ್ಯಾಪ್ ಮಾಡ್ಕೊಬಿಟ್ಟಿರ್ತೇನೆ. ಇದು ನಮ್ಮದು ಪ್ಲಾಟ್ ಮ್ಯಾಪು ಸ್ಕ್ವೇರಲ್ಲಿಲ್ಲ. 1 ಹೆಕ್ಟರು ನಿಮ್ಮದು ಸ್ಕ್ವೇರ್ ಇದೆ, ನಮ್ಮದು ಈ ಥರ ಇದೆ, ಈ ಶೇಪಲ್ಲಿ. ಈ ಮೆಜರ್ಮೆಂಟ್ಗೆ ಹೋಗ್ಬೇಕಾದ್ರೆ ಇಂತಿಂಥ ಗ್ರಿಡ್ಗೆ ಹೋಗಬೇಕು ಅಂತ ನಾನು ಮಾರ್ಕ್ ಮಾಡ್ಕೊಂಡು ಒಂದೊಂದಕ್ಕೂ ಒಂದೊಂದು ಸಿಂಪಲ್ ಮ್ಯಾಪ್ಸ್ ಇರುತ್ತೆ. ಇದು ಟ್ರೀ ಕಾಲರ್ಸು. ನಾವೀಗ ಇಲ್ಲಿ ಎಂಟ್ರಿ ಆದ್ವಿ ನೋಡಿ, ಈ ಟ್ರೀ ಕಾಲರ್ ನಾನು ತೋರಿಸಿದ್ದು. ಬೇಕಾದ್ರೆ ಟ್ಯಾಗ್ ನಂಬರ್ ಹೇಳ್ತೀನಿ, ಅದ್ರದ್ದು ನೋಡ್ಬಿಡಿ. ಇದರಲ್ಲಿ ಈ ಟ್ರಯಾಂಗಲ್ಸ್ ಅವ್ರದ್ದು ಟ್ರೀ ಕಾಲರ್ಸ್. Use on the contour for a marking? Yes. Contour, yeah, you take a contour as a marking or just random? No, actually that they have taken. They are taking. ವಿಂಡ್ ಫ್ಲೋ ಔಟ್ ಆಗಿದ್ರೆ ಅಂದರೆ ಈಗ ಲೈಕ್ ಸ್ಯಾಂಪಲಿಗೆ ಬೀಳ್ತಾ ಇರುತ್ತೆ ಅಲ್ಲಿಂದ ಇದು ಕಾರ್ಬನ್ ಡೈರೆಕ್ಷನ್ ಚೇಂಜ್ ಆಗಿ ಬೇರೆ ಕಡೆ ಬಿದ್ದರೆ ಎಲ್ಲ ಕಡೆ ಕಾಮನ್ ಆಗಿ